ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದೆ ಇವತ್ತು ಒಂದು ಹೊಸ ಮಾಹಿತಿಯೊಂದಿಗೆ ವಿಡಿಯೋದಲ್ಲಿ ಹಾಜರಾಗಿದ್ದೇನೆ. ಆ ಮಾಹಿತಿ ಯಾವುದು ಅಂದರೆ ವಿಷ್ಣುವಿನ 10 ಅವತಾರಗಳ ಬಗ್ಗೆ. ಈ 10 ಅವತಾರಗಳು ಎಲ್ಲರಿಗೂ ಗೊತ್ತು, ಆದರೂ ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಈ ವಿಡಿಯೋದಲ್ಲಿ ಈ ವಿಷಯನ ನಾನು ಆರಿಸ್ಕೊಂಡಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ಈ ದಶಾವತಾರಗಳ ವಿವರಣೆಯನ್ನು ಕೇಳಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹರೇ ಶ್ರೀನಿವಾಸ. ವಿಷ್ಣುವಿನ 10 ಅವತಾರಗಳು ಅಥವಾ ದಶಾವತಾರಗಳು ಹಿಂದೂ ಪುರಾಣಗಳಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಲಾದ ವಿಷ್ಣುವಿನ 10 ಅವತಾರಗಳಾಗಿವೆ. ಈ ಅವತಾರಗಳು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಈ ಅವತಾರಗಳು ಭೂಮಿಯ ಮೇಲೆ ನಡೆಯುವ ಪ್ರಕ್ಷುಬ್ಧ ಕಾಲದಲ್ಲಿ ಧರ್ಮವನ್ನು ಸ್ಥಾಪಿಸಲು ಮತ್ತು ಸತ್ಪುರುಷರನ್ನು ರಕ್ಷಿಸಲು ವಿಷ್ಣುವು ತೆಗೆದುಕೊಳ್ಳುವ ಅವತಾರಗಳಾಗಿವೆ. ಆ ದಶಾವತಾರಗಳಲ್ಲಿ ಮೊದಲನೆಯದು ಮತ್ಸ್ಯ ಅವತಾರ. ಮತ್ಸ್ಯ ಅಂದರೆ ಮೀನು. ಪ್ರಳಯ ಕಾಲದಲ್ಲಿ ಮನುವನ್ನು ರಕ್ಷಿಸಲು ವಿಷ್ಣು ಮೀನಿನ ರೂಪದಲ್ಲಿ ಅವತರಿಸಿದನು. ವಿಷ್ಣುವಿನ ಅರ್ಧ ಮೀನು ಮತ್ತು ಇನ್ನರ್ಧ ಮಾನವ ಅವತಾರವನ್ನು ಮತ್ಸ್ಯ ಅವತಾರವೆಂದು ಕರೆಯಲಾಗುತ್ತದೆ. ಮತ್ಸ್ಯ ಪುರಾಣದ ಪ್ರಕಾರ ಮತ್ಸ್ಯನು ಮಾನವ ಕುಲದ ನಾಯಕನಾದ ಮನುವಿಗೆ ದೊಡ್ಡ ಪ್ರವಾಹದ ಬಗ್ಗೆ ತಿಳಿಸಿ, ಇದರಿಂದ ಎಲ್ಲ ಜೀವಿಗಳನ್ನು ಉಳಿಸಲು, ವೇದಗಳನ್ನು ಉಳಿಸಲು ಮತ್ತು ಎಲ್ಲ ಸಸ್ಯಗಳ ಬೀಜಗಳನ್ನು ಉಳಿಸುವಂತೆ ಸೂಚನೆಯನ್ನು ನೀಡುತ್ತಾನೆ ಮತ್ತು ಆತನಿಗೆ ಸಹಕರಿಸುತ್ತಾನೆ. ಇದು ಮತ್ಸ್ಯ ಅವತಾರದ ಬಗ್ಗೆ ಇರುವ ಒಂದು ಚಿಕ್ಕ ವಿವರಣೆ. ಇನ್ನು ಎರಡನೇ ಅವತಾರ ಕೂರ್ಮಾವತಾರ. ಕೂರ್ಮ ಅಂದರೆ ಆಮೆ. ಸಮುದ್ರ ಮಂಥನದ ಸಮಯದಲ್ಲಿ ಮಂದರ ಪರ್ವತವನ್ನು ಬೆಂಬಿಸಲು ಆಮೆಯ ರೂಪ ತಾಳಿದನು. ಕೂರ್ಮ ಎನ್ನುವುದು ವಿಷ್ಣುವಿನ ಅರ್ಧ ಆಮೆ ಮತ್ತು ಅರ್ಧ ಮನುಷ್ಯನ ಅವತಾರವಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನು ಪಡೆಯಲು ಸಮುದ್ರವನ್ನು ಕಡಿಯುವಾಗ ಮಂದಾರ ಪರ್ವತವು ಆಧಾರವಿಲ್ಲದೆ ಸಮುದ್ರಕ್ಕೆ ಕುಸಿಯತೊಡಗಿತು. ಆಗ ವಿಷ್ಣುವು ಅಮೃತ ಯಾವತ್ತಿದ್ದರೂ ದೇವತೆಗಳ ಪಾಲಿಗೆ ಸೇರಬೇಕೆಂದು ಕೂರ್ಮ ಅವತಾರವನ್ನು ತಾಳಿ ಪರ್ವತವನ್ನು ತನ್ನ ಬೆನ್ನ ಮೇಲೇರಿಸಿಕೊಂಡು ದೇವತೆಗಳಿಗೆ ಸಹಾಯ ಮಾಡುತ್ತಾನೆ. ಇದು ಕೂರ್ಮಾವತಾರದ ಎರಡನೇ ಅವತಾರದ ಆಗಿದೆ. ಇನ್ನು ಮೂರನೇ ಅವತಾರ ವರಾಹ ಅವತಾರ. ವರಾಹ ಅವತಾರ ಅಂದರೆ ಹಂದಿಯ ಅವತಾರ. ಭೂಮಿಯನ್ನು ಸಮುದ್ರದಿಂದ ಹೊರತೆಗೆದು ರಕ್ಷಿಸಲು ಹಂದಿಯ ರೂಪದಲ್ಲಿ ವಿಷ್ಣುವು ಬಂದನು. ವಿಷ್ಣುವಿನ ವರಾಹ ಅವತಾರವು ಅರ್ಧ ಮನುಷ್ಯನ ಮತ್ತು ಇನ್ನರ್ಧ ಹಂದಿಯ ಅವತಾರವಾಗಿದ್ದು, ಇದನ್ನು ಭಗವಾನ್ ವಿಷ್ಣು ಭೂಮಿಯನ್ನು ರಕ್ಷಿಸಲು ಎತ್ತಿದ ಅವತಾರವಾಗಿದೆ. ವಿಷ್ಣು ತನ್ನ ವರಾಹ ಅವತಾರದಿಂದ ಹಿರಣ್ಯಾಕ್ಷ ಎನ್ನುವ ರಾಕ್ಷಸರನ್ನು ಸಂಹರಿಸಿ ಭೂಮಿಯ ವ್ಯಕ್ತಿತ್ವವನ್ನು ಅಥವಾ ಸ್ವರೂಪವನ್ನು ಹೊಂದಿರುವ ಭೂತಾಯಿಯನ್ನು ರಕ್ಷಿಸುತ್ತಾನೆ. ಈ ಸಂದರ್ಭದಲ್ಲಿ ಭೂತಾಯಿಯು ಮುಳುಗುವ ಸ್ಥಿತಿಯಲ್ಲಿದ್ದಳು. ಆದ್ದರಿಂದ ಆಕೆಯನ್ನು ಮೇಲೆತ್ತಲು ವರಾಹ ಅವತಾರದಲ್ಲಿದ್ದ ವಿಷ್ಣು ತನ್ನ ದಂತಗಳನ್ನು ಉಪಯೋಗಿಸುತ್ತಾನೆ. ಇದು ವರಾಹ ಅವತಾರವಾಗಿತ್ತು. ಇನ್ನು ನಾಲ್ಕನೇ ಅವತಾರ ನರಸಿಂಹ ಅವತಾರ. ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ. ದುಷ್ಟ ಅಸುರ ಹಿರಣ್ಯಕಶಿಪುವನ್ನು ಸಂಹರಿಸಿ ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದನು. ಈ ಅವತಾರದಲ್ಲಿ ನರಸಿಂಹ ಅವತಾರ. ಭಗವಾನ್ ವಿಷ್ಣು ತನ್ನ ನರಸಿಂಹ ಅವತಾರದಲ್ಲೂ ಅರ್ಧ ಸಿಂಹದ ರೂಪವನ್ನು ಹಾಗೂ ಇನ್ನರ್ಧ ಮನುಷ್ಯನ ರೂಪವನ್ನು ಪಡೆದುಕೊಂಡಿದ್ದಾನೆ. ವಿಷ್ಣು ನರಸಿಂಹ ಅವತಾರದಲ್ಲಿ ರಾಜ ಹಿರಣ್ಯಕಶಿಪುವನ್ನು ಸಂಹರಿಸುತ್ತಾನೆ. ಭೂಮಿಯಲ್ಲಿ ಶಾಂತಿ, ನೆಮ್ಮದಿ, ಸುವ್ಯವಸ್ಥೆ, ಸದಾಚಾರ ಮತ್ತು ಧರ್ಮ ಗಟ್ಟಿಯಾಗಿ ನೆಲೆ ನಿಲ್ಲಲು ವಿಷ್ಣು ನರಸಿಂಹ ಅವತಾರವನ್ನು ಎತ್ತುತ್ತಾನೆ. ಇದು ನರಸಿಂಹ ಅವತಾರವಾಗಿದೆ. ಇನ್ನು ಐದನೇ ಅವತಾರ ವಾಮನ ಅವತಾರ. ವಾಮನ ರಾಜಬಲಿ ಮದವನ್ನು ಅಡಗಿಸಲು ಕುಬ್ಜನಾಗಿ ಬಂದು 3 ಹೆಜ್ಜೆ ಭೂಮಿ ಬೇಡಿ ಭೂಮಿಯನ್ನು ವಶಪಡಿಸಿಕೊಂಡನು. ವಾಮನ ಅವತಾರವು ವಿಷ್ಣುವಿನ ಕುಬ್ಜ ಬ್ರಾಹ್ಮಣನ ಅವತಾರವಾಗಿದೆ. ರಾಕ್ಷಸರ ರಾಜನಾದ ಮಹಾಬಲಿಯ ಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ವಿಷ್ಣು ಈ ಅವತಾರವನ್ನು ಎತ್ತಿದ್ದಾನೆ. ತ್ಯಾಗದ ವಿಚಾರದಲ್ಲಿ ರಾಕ್ಷಸ ರಾಜ ಮಹಾಬಲನೊಂದಿಗೆ ಸವಾಲನ್ನೊಡ್ಡಿ ಆತನನ್ನು ಭೂಮಿಯೊಳಗೆ ಕಳುಹಿಸುತ್ತಾನೆ.
ವಿಷ್ಣುವಿನ ಈ ಅವತಾರವನ್ನು ಅಪರ ಏಕಾದಶಿ ಎಂದು ನೆನೆಯಲಾಗುತ್ತದೆ ಹಾಗೂ ಈ ಏಕಾದಶಿಯಲ್ಲಿ ವಾಮನ ಅವತಾರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನು 6ನೇ ಅವತಾರ ಯಾವುದೆಂದರೆ ಪರಶುರಾಮ ಅವತಾರ. ಅತಿಯಾದ ಕ್ಷತ್ರಿಯ ಆಡಳಿತವನ್ನು ಕೊನೆಗೊಳಿಸಲು ಕೊಡಲಿಯ ಜೊತೆ ಬಂದ ಋಷಿ ಯೋಧ ಪರಶುರಾಮ ಅವತಾರ. ಪರಶುರಾಮ ಅವತಾರ ಹೇಗಿತ್ತಂದರೆ ವಿಷ್ಣುವಿನ ಬ್ರಾಹ್ಮಣ ಕ್ಷತ್ರಿಯನ ರೂಪವೇ ಪರಶುರಾಮ ಅವತಾರವಾಗಿದೆ. ಬ್ರಾಹ್ಮಣ ಕ್ಷತ್ರಿಯನೆಂದರೆ ಕ್ಷತ್ರಿಯರು ಯುದ್ಧಕ್ಕೆ ಎತ್ತಿದ ಕೈ, ಆದರೆ ಬ್ರಾಹ್ಮಣರು ಸಾಧ್ವಿಗಳು. ಈ ರೂಪದಲ್ಲಿ ವಿಷ್ಣು ಬ್ರಾಹ್ಮಣನಾಗಿದ್ದರೂ ಕೈಯಲ್ಲಿ ಕ್ಷತ್ರಿಯನಂತೆ ಕೊಡಲಿಯನ್ನು ಹಿಡಿದಿದ್ದಾನೆ. ರಾಕ್ಷಸ ಕ್ಷತ್ರಿಯರು ತಮ್ಮ ಬಲವಾದ ದಬ್ಬಾಳಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ನೀಡುತ್ತಿರುವುದನ್ನು ಗಮನಿಸಿದ ವಿಷ್ಣು ಪರಶುರಾಮನ ಅವತಾರದಲ್ಲಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ನ್ಯಾಯವನ್ನು ಕಾಪಾಡುತ್ತಾನೆ. ಇದು ಪರಶುರಾಮನ ಅವತಾರವಾಗಿತ್ತು. ರಾಮನ ಅವತಾರವು ಒಂದು ದೊಡ್ಡ ಅವತಾರ. ಇದು ರಾಮಾಯಣದಲ್ಲಿ ಬರುವ ಒಂದು ಮಹಾನ್ ಗ್ರಂಥವೇ ಸರಿ. ಈ ರಾಮ ಅವತಾರ ರಾಮಾಯಣದ ನಾಯಕ, ಅಯೋಧ್ಯೆಯ ರಾಜ. ಈ ಅವತಾರ ಹಿಂದೂ ಧರ್ಮೀಯರು ಪೂಜಿಸುವ ದೇವರುಗಳಲ್ಲಿ ಶ್ರೀರಾಮ ಕೂಡ ಒಬ್ಬನು. ರಾಮಾಯಣದಲ್ಲಿ ಈತನ ಪಾತ್ರ ಪ್ರಮುಖವಾದದ್ದು. ಲಂಕಾದ ರಾಜ ರಾವಣನು ತನ್ನ ಮಾಯಾಜಾಲದಿಂದ ವನವಾಸದಲ್ಲಿದ್ದ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುತ್ತಾನೆ. ಆ ಸಂದರ್ಭದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನು ಸಂರಕ್ಷಿಸುತ್ತಾನೆ. ಇದು ಒಂದು ಚಿಕ್ಕ ವಿವರಣೆ, ಆದರೆ ನಿಜವಾಗಲೂ ರಾಮಾವತಾರ ಒಂದು ದೊಡ್ಡ ಗ್ರಂಥ. ಈ ಅವತಾರವನ್ನು ಇಷ್ಟು ಚಿಕ್ಕ ವಿವರಣೆಯಲ್ಲಿ ಕೊಡುವುದು ಅಸಾಧ್ಯ. ಆದರೂ ಈ ದಶಾವತಾರದಲ್ಲಿ ರಾಮನ ಅವತಾರ ಬಗ್ಗೆ ಇಷ್ಟು ಚಿಕ್ಕ ವಿವರಣೆಯನ್ನು ಕೊಟ್ಟಿದ್ದೇನೆ. ಇನ್ನು 8ನೇ ಅವತಾರ ಕೃಷ್ಣನ ಅವತಾರ. ಮಹಾಭಾರತದ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ದ್ವಾರಕದ ರಾಜ ಶ್ರೀಕೃಷ್ಣ ಪರಮಾತ್ಮ. ವಿಷ್ಣುವಿನ ಮತ್ತೊಂದು ಪ್ರಮುಖವಾದ ರೂಪವೆಂದರೆ ಅದುವೇ ಕೃಷ್ಣನ ಅವತಾರ. ಜನರಲ್ಲಿ ತಂತ್ರಗಾರಿಕೆ, ರಾಜಕೀಯ ಕುತಂತ್ರಗಳು ಹೆಚ್ಚಾಗುತ್ತಿವೆ ಎಂದು ತಿಳಿದ ವಿಷ್ಣು ಇದನ್ನು ನಾಶಗೊಳಿಸಲು ಕೃಷ್ಣನ ಅವತಾರವನ್ನು ಎತ್ತುತ್ತಾನೆ. ಜನರನ್ನು ದಬ್ಬಾಳಿಕೆ ಮಾಡುತ್ತಿದ್ದ ತನ್ನ ಸ್ವಂತ ಚಿಕ್ಕಪ್ಪನಾದ ಕಂಸನನ್ನೇ ಸಂಹಾರ ಮಾಡುತ್ತಾನೆ ಹಾಗೂ ಮಹಾಭಾರತದಲ್ಲಿ ಪಾಂಡವರ ಸಲಹೆಗಾರನಾಗಿ ಕಾಣಿಸಿಕೊಳ್ಳುತ್ತಾನೆ. ಇದು ಕೃಷ್ಣನ 8ನೇ ಅವತಾರವಾಗಿತ್ತು. ವಿಷ್ಣುವಿನ 8ನೇ ಅವತಾರವಾಗಿತ್ತು ಕೃಷ್ಣನ ರೂಪದಲ್ಲಿ. ಇನ್ನು ದಶಾವತಾರಗಳಲ್ಲಿ 9ನೇ ಅವತಾರ ಯಾವುದೆಂದರೆ ಬೌದ್ಧಾವತಾರ. ಜಗತ್ತಿಗೆ ಜ್ಞಾನೋದಯ ನೀಡಲು ಅವತರಿಸಿದವನು ಈ ಬುದ್ಧ. ಈ ಅವತಾರವೇ ಬೌದ್ಧಾವತಾರ. ಬುದ್ಧನ ಅವತಾರ ಸಿದ್ಧಾರ್ಥನಾಗಿ ಜನಿಸಿದ್ದ ಗೌತಮ ಬುದ್ಧನ ದಿನಗಳು ಕಳೆದಂತೆ ಸಂಸಾರ ಸರ್ವಸ್ವವನ್ನು ತೊರೆದು ಜ್ಞಾನವನ್ನು ಹುಡುಕಿಕೊಂಡು ಹೊರಡುತ್ತಾನೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಈತ ಸರ್ವಜ್ಞಾನಿ. ಬೌದ್ಧ ಧರ್ಮದ ಸಂಸ್ಥಾಪಕನಾದ ಗೌತಮ ಬುದ್ಧ ಜನರು ತಮ್ಮ ದುಃಖವನ್ನು ಕೊನೆಗಾಣಿಸಿಕೊಳ್ಳಲು 8 ಮಾರ್ಗಗಳನ್ನು ಸೂಚಿಸಿದ್ದಾನೆ. ಇದು ಬೌದ್ಧಾವತಾರದ ಒಂದು ವಿವರಣೆಯಾಗಿತ್ತು. ಅವತಾರಗಳಲ್ಲಿ 10ನೇ ಅವತಾರವೇ ಕಲ್ಕಿ ಅವತಾರ. ಕಲಿಯುಗದ ಕೊನೆಯಲ್ಲಿ ಅವತರಿಸಿ ಕೆಟ್ಟದ್ದನ್ನು ನಾಶ ಮಾಡಿ ಸತ್ಯಯುಗವನ್ನು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಕಲ್ಕಿ ವಿಷ್ಣುವಿನ 10ನೆಯ ಹಾಗೂ ಕೊನೆಯ ಅವತಾರವಾಗಿದೆ. ಅಶ್ವಾರೂಢನಾಗಿ ಕೈಯಲ್ಲಿ ಖಡ್ಗ ಹಿಡಿದು ಕಲಿಯುಗವನ್ನು ನಾಶಗೊಳಿಸಿದ ಮಹಾನ್ ಪುರುಷ. ವಿಷ್ಣು ತನ್ನ ಕಲ್ಕಿ ಅವತಾರದಲ್ಲಿ ಕಾಳಿ ಎನ್ನುವ ರಾಕ್ಷಸನನ್ನು ಸೋಲಿಸಿ ಸತ್ಯಯುಗದ ಆರಂಭಕ್ಕೆ ಕಾರಣೀಭೂತನಾಗುತ್ತಾನೆ. ವಿಷ್ಣುವಿನ ಕಲ್ಕಿ ಅವತಾರವನ್ನು ಯೋಧನಂತೆ ಸೃಷ್ಟಿಸಲಾಗಿದೆ. ಇದು ವಿಷ್ಣುವಿನ 10ನೇ ಅವತಾರ. ಸ್ನೇಹಿತರೆ, ಇಲ್ಲಿವರೆಗೂ ನಾನು ಹೇಳಿರೋ ಈ ದಶಾವತಾರಗಳ ವಿವರಣೆಯನ್ನು ಕೇಳಿದಿರಿ. ಈ ಅವತಾರಗಳು ವಿಷ್ಣುವಿನ ಮಹತ್ವಪೂರ್ಣವಾದ ದಶಾವತಾರಗಳು. ಇವುಗಳನ್ನು ಸಂಪೂರ್ಣವಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ಈ 10 ಅವತಾರಗಳ ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಿಮಗೆ ಉಪಯೋಗವಾಗುತ್ತೆ, ಕೇಳಿದ್ದಕ್ಕೆ ಪುಣ್ಯನೂ ಲಭಿಸುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭಗವಂತನ ಒಂದು ಕತೆ ವಿವರಣೆಯನ್ನು ತಗೊಂಡು ಬರ್ತೀನಿ. ಅದನ್ನು ನೋಡಿ ಸಂಪೂರ್ಣವಾಗಿ ಕೇಳಿ. ಇದುವರೆಗೂ ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.